ಇಲ್ಲ, ಗಟಾರ್ ಇಲ್ಲ, ಅದನ್ನು ನಿರಂತರ ಜೊತೆ ಬರ್ತದ ಒಮ್ಮೊಮ್ಮೆ ಇಲ್ಲ. ಅದರ ಜೊತೆ ಏನದ ನೀರಿನ ಅವಶ್ಯಕತೆ ಅದ. ಇವತ್ತಿನ ದಿವಸಿಗೆ ಏನದ ಇವರೆಲ್ಲ ಹೆಣ್ಮಕ್ಳು ಬಂದಾರಪ್ಪ ಅಂತಂದ್ರ ನೀರಿಗಾಗಿ ಹಳ್ಳಿಯಿಂದ ಇಂಡಿಗೆ ಬಂದರವರು ಸುಮಾರು 25 ಕಿಲೋಮೀಟರ್ ದೂರದಿಂದ ಇಂಡಿಗೆ ಬಂದು ಇಲ್ಲಿ ಅಧಿಕಾರಿಗಳಿಗೆ ತಹಸೀಲ್ದಾರ್, ಎಸಿ, ಪಿಡಿಒ ಎಲ್ಲರಿಗೇನದ ಆಯ್ತಾ ತಹಸೀಲ್ದಾರ್, ಎಸಿ, ಪಿಡಿಒ ಅವರಿಗೆ ಏನದ ಈ ಮೂಲಕ ತಿಳಿಸ್ಲಾಕ ಬಂದಾರ. ನಮ್ಮ ಕುಡಿಲಾಕ ನೀರಿಲ್ರಿ, ಖಾಲಿ ಕೊಳಗಳು ತಂದಾರ. ಇಲ್ಲಿ ಖಾಲಿ ಕೊಳಗಳು ಅಧಿಕಾರಿಗಳು ಅವ್ರಿಗೇನ ನಾಚಿರಿಕಿ ಅಬ್ರು ಏನಿದ್ರ ಇವ್ರು ಬರ್ತಿದ್ದಿಲ್ಲ. ಇಂಥ ಪರಿಸ್ಥಿತಿ ನಮ್ಮ ಮತಕ್ಷೇತ್ರ ಒಳಗ ಅದಾವ. ನಮ್ಮ ಮತಕ್ಷೇತ್ರ ಒಳಗ 3 ಬಾರಿ ಆಸೆ ಆದಂತ ಬಂದಂತ ಸನ್ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಸಾಹೇಬ್ರಿ ಇಲ್ಲಿ ಕೊಡ ಏನದ ನಾವು ಡಬ್ ಮಾಡಾಕತ್ತೀವಿ ಇವತ್ತಿನ ದಿವಸಕ್ಕೆ. ಇದ್ರಾಗ ನೀರಿಲ್ಲ. ನೀವು ಎದಕ್ ಬಂದಿರಪ್ಪ ಅಂದ್ರ ಈ ಮತಕ್ಷೇತ್ರದಾಗ ಏನದ ನಾವು ನಿಮ್ಗೆ ನೀರು ಕೊಡ್ತೀವಿ, ರೋಡ್ ಕೊಡ್ತೀವಿ, ರೈತರಿಗೆ ನೀರು ಕೊಡ್ತೀವಿ, ರೈತರಿಗೆ ಹೆಲ್ಪ್ ಮಾಡ್ತೀವಿ, ರೈತರ ಸಮಸ್ಯೆ ಬಗ್ಗೆ ಇರ್ತೀವಿ ಅಂತ ಹೇಳಿ ದೊಡ್ಡ ಮಾತು ಕ್ರೀಡೆ ಸ್ಟೇಜ್ ಮ್ಯಾಗ ಹೇಳ್ತೀರಿ. ಇವತ್ತಿನ ದಿವಸ ಏನಾದ್ರೆ ಹೆಣ್ಮಕ್ಳು ಬಂದು ಖಾಲಿ ಕೊಡ ತಂದೇನದ ಇಲ್ಲಿ ಹಿಂದಿ ವಿಧಾನಸಭಾದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರ ಮ್ಯಾಗ ಹೋಗ್ಕೊಳಕತ್ತಾರ. ಶಾಸಕರ ಎಲ್ಲಿದ್ದೀರಿ? ಬೆಂಗಳೂರದಾಗ ನಂಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಅಲ್ಲಿ ಹೋಗ್ತಿದ್ದೀರಿ. ಇಲ್ಲಿ ಜನ ಏನದ ನೀರಿಗಾಗಿ ಪಡೆದಾಡ್ಲಾಕತ್ತಾರ. ನಿಮ್ಮ ಪಿಡಿಒ ಏನ್ ಹೇಳ್ತಾನ, ನೀರಿಲ್ರಿ ಸಾಹೇಬ್ರ ಅಂತ ಹೇಳಿದ್ರ ನಮ್ಗೆ ಏನು ಗೊತ್ತಿಲ್ಲ, MLA ಹೋಗಿ ಕೇಳ್ರಿ ಅಂತ ಹೇಳ್ತಾನವ. ನೀವಂತರು ಬೆಂಗಳೂರದಾಗ ಕೂತೀರಿ. ಸುಮಾರು 16-18 ಗಾಡಿ VRL ಕರ್ಸಿ ಇದ್ದಿದ್ ಮಂದಿಗೆ ಅಲ್ಲಿ ಕರ್ಸಿಲಾಕತ್ತೀರಿ. ನಮ್ಗೆ ಸಚಿವ ಮಾಡ್ರಿ ಬಂದಂತ ಅಲ್ಲಿ ಹೋಗಿ ಇಂಡಿ ಮತಕ್ಷೇತ್ರದವ್ರ ದುರ್ದವ್ ಏನಪ್ಪಾ ಅಂತಂದ್ರ ಆ DK ಶಿವಕುಮಾರ್ ಅವರಿಗೆ ಡಕ ಕಿಕ್ಕಿ ಬೀಳಾಕತ್ತಾರ, ಕಾಲು ಬೀಳಾಕತ್ತಾರ. ಇದು ನಮ್ಮ ಮತಕ್ಷೇತ್ರದ ದುರ್ದೈವಿ. ಜನರಿಗೆ ನೀರಿಲ್ಲ. ನಮ್ಮ ಸಚಿವ ಸ್ಥಾನ ಕೊಡ್ರಿ ಅಂತ ಈ ಮತಕ್ಷೇತ್ರ ಜನರಿಗೆ ಸನ್ಮಾನ್ಯ ಶಾಸಕರು ಬೆಂಗಳೂರು ಇದು ಕಾಲು ಬೀಳಿಸಲಾಕತ್ತಾರ, ಕೋಟಿಗಟ್ಟಲೆ ಖರ್ಚು ಮಾಡಕತ್ತಾರ. ಇಲ್ಲಿ ಜನ ಏನದ ಖಾಲಿ ತಗೊಂಡು ತಹಸೀಲ್ದಾರ್ ಆಫೀಸ, AC ಆಫೀಸ, ಆ ಪಿಡಿಒ ಯಾವ ಪಿಡಿಒ ಹುಚ್ಚ ಅಶೋಕ್ ಹೊನ್ನಾಳವನ ಪಿಡಿಒ ಅದಾನಲ್ಲ ಅವ್ರ ಬಳಿ ಅರಿಲಾಕತ್ತಾರ ಜನ. ಮತಕ್ಷೇತ್ರದಾಗ ಏನ ನಡೆದಾದ ಅಭಿವೃದ್ಧಿ ನಡೀಲಾಕತ್ತಿಲ್ಲ. ವಿಶೇಷವಾಗಿ ಘಂಟಾಘೋಷವಾಗಿ ಸನ್ಮಾನ್ಯ ಯಶವಂತರಾಗೌಡರಿಗೆ ಖಾಲಿ ಕೊಡ ತಗೊಂಡು ಹೆಣ್ಮಕ್ಳು ಇಷ್ಟೆಲ್ಲ ಬಂದಾರಪ್ಪ ಅಂದ್ರ ಶಾಪ್ ಕುಡ್ಲಾಕ ಬಂದಾರ. ಯಾಕೆ ಇಷ್ಟು ಹೆಣ್ಮಕ್ಳು ಉದ್ಯೋಗ ಬಂದಾರ, ಇಷ್ಟು ಹೆಣ್ಮಕ್ಳು ಬಂದಾರ, ಮಕ್ಕಳ ಮರಿ ಎಲ್ಲ ಬಿಟ್ಟು ಇಲ್ಲಿ ಬಂದಾರ. ಇಲ್ಲಿ ಅಧಿಕಾರಿಗಳು ಯಾರು ಅದಾರ ಸತ್ತಾರ. AC ಸಾಹೇಬ್ರು, ತಹಸೀಲ್ದಾರ್ ಸಾಹೇಬ್ರು, ಪಿಡಿಒ ಎಲ್ಲಿದ್ರು ಬರ್ಬೇಕಿಲ್ಲಿ. ಗೇಟ್ ಕಟ್ಟ ಬರ್ಲಿಕ್ಕಪ್ಪ ಅಂತಂದ್ರ ಇಡೀ ಊರು ಬಂದ್ ಮಾಡ್ತೀವಿ. ನಮ್ಮ ಅಧಿಕಾರದು ಮೂಲಭೂತ ಸೌಲಭ್ಯಗಳು ಕೊಡಲಿಕ್ಕಪ್ಪ ಅಂತಂದ್ರ ಇವ್ರು ಅಲ್ಲೋರ್ ಕಲ್ಲೋರ್ ಮಾಡ್ತೀವಿ. PD ಪಾಟೀಲ್ ನಾವೆಲ್ಲರೂ ಕೂಡಿ ಇಡೀ ಮತಕ್ಷೇತ್ರದ ಜನ ಇದು ಒಂದೇ ತಕ್ಕೇಳಿ ಸಮಸ್ಯೆ ಇಲ್ಲ. ಇಡೀ ಮತಕ್ಷೇತ್ರ ಒಳಗೆ ರೋಡ್ ಇಲ್ಲ, ನೀರಿಲ್ಲ, ಏನೇನು ಮೂಲಭೂತ ಸೌಲಭ್ಯಗಳು ಇಲ್ಲ. ಅದಕ್ಕಾಗಿ ಜಿಲ್ಲಾಡಳಿತವಾಗಲಿ, ತಾಲೂಕು ಆಡಳಿತ ಆಗಲಿ, ನೂತನವಾಗಿ ಬಂದಂತ ತಹಸೀಲ್ದಾರ್ಗಾಗಲಿ ನಾವು ವಿಶೇಷವಾಗಿ ಹೇಳ್ತೀವಿ. ಜೇಡ್ ಕಟ್ಟ ಇದು 2-3 ತಾಸದಾಗ ಒಂದು ದಿವಸ ಇಲ್ಲ, 2-3 ತಾಸೊಳಗ ನೀರಿನ ಸಮಸ್ಯೆ ಬಗೆಹರಿಬೇಕಪ್ಪ ಅಂತಂದ್ರ ತಹಸೀಲ್ದಾರ್ ಆಫೀಸ್ ಮುತ್ತಿಗೆ ಹಾಕ್ತಿವಿ, ಇಂಡಿ ಊರು ಬಂದ್ ಮಾಡ್ತೀವಿ. ಜೇಡ್ ಕಟ್ಟ ಆಫೀಸ್ ಬರಬೇಕು. ಮತ್ತೊಂದು ನಾಗೇಂದ್ರ ಸಾಹೇಬ್ರೆ, ನೀವು ಹೊಸದಾಗಿ ಬಂದಿದ್ದೀರಿ. ಆ ಪಿಡಿಒ ಹೆಸರು ಏನ್ರಿ? ಒಂದು ಅಶೋಕ ಹೊಣವಾಡ ಯಾವುದೇ ಸಮಸ್ಯೆ ಹೋದ್ರೆ
ಅವ್ನಿಗೆ ಬರ್ತೀನಿ ಅನ್ನೋದು ಯಾರು ಅಲ್ಲಿ ಆರ್ಡರ್ ಮಾಡಬೇಕು. ಯಾಕಂದ್ರೆ ಜನರ ಪರವಾಗಿರ್ಲಿಕ್ಕಂದ್ರೆ ಆಫೀಸರ್ ಅಲ್ಲಿ ಇರಬಾರ್ದು. ಅದಕ್ಕಾಗಿ ಈ ಮೂಲಕ ಎಸ್ ಸಿ ಸಾಹೇಬರಿಗೆ ಆಗಲಿ ತಹಶೀಲ್ದಾರ್ ಸಾಹೇಬರಾಗ್ಲಿ ಕಡ್ಡಾಯವಾಗಿ ಹೇಳಕತ್ತೀವಿ, ನಮ್ಗೆ ನೀರು ಕುಡಿಲ ನೀರಿಲ್ಲ ಸರ್. ಆ ಹಳ್ಳಿ ಏನಾದ ಸುಮಾರು 25 ಇವೆಲ್ಲ ಹೆಣ್ಮಕ್ಳು ನೋಡಿ ಮುಂದೆ ಆಗಲ್ಲಪ್ಪ. ಅದೇ ಪಣ ತಗೊಂಡು ಇವತ್ತಿನ ದಿವಸ ನಿಮ್ಮ ಆಫೀಸರ್ ಬರ್ತಾರೆ ಅಂತಂದ್ರೆ ನಿಮ್ದು ದುರ್ದೈವಿ ನಮ್ದು ದುರ್ದೈವಿ. ಯಾಕೆ ನಮ್ ದುರ್ದೈವಿ ಯಾಕಪ್ಪ ಅಂತಂದ್ರೆ ಅಂತ ಶಾಸಕರಿಗೆ ನಾವು 3 ಸಲ ನಾವು ಗೆಲ್ಸ್ಕೊಡ್ತೇವೆ ಅಂದ್ರೆ ಈ ಮತಕ್ಷೇತ್ರ ದುರ್ದೈವಿ ನಮ್ದು. ಮತ್ತೊಂದು ಏನಾರು ಒಳ್ಳೆ ಮಾಡ್ತಾರ ಅಂತ ದೊಡ್ಡ ಮನಸ್ಸಿಂದ ಮಾಡಿದ್ವಿ 3 ಸಲ ಶಾಸಕರಿಗೆ. ಅವ್ರು ಏನ್ ಮಾಡಕತ್ತಾರ, ಇಲ್ಲಿ ನೀರಿಲ್ಲ ಬರ ಬಿದ್ದಾರ, ಅವರು ಸಚಿವ ಸ್ಥಾನಕ್ಕೆ ಅಲ್ಲಿ ಹೋಗಿ ಕೂತಾರ. ನನಗೆ ಸಚಿವರು ಮಾಡ್ರಿ, ನಾನು ಸಚಿವ ಮಾಡ್ರಿ ಅಂತ ಅವ್ರು ಉದ್ದಾರ ಕೂಡ ಕೂತಾರ. ಇಲ್ಲಿ ಸಾಮಾನ್ಯ ಜನರ ಮತಕ್ಷೇತ್ರ ಜನರ ಏನದ ಇವತ್ತಿನ ದಿವಸ ಕೊಡ ತಗೊಂಡು ಎಲ್ಲಾರು ನೋಡಿ ಅವರು ಈ ಹೆಣ್ಮಕ್ಳು ಬಂದಾರಪ್ಪ ಅಂದ್ರೆ 50 ವರ್ಷ 500 ಒಂದು ಹೆಣ್ಮಕ್ಳು ಮನೆ ಬಿಟ್ಟಪ್ಪ ತಪ್ಪ ಅಂದ್ರೆ ಸಣ್ಣ ಹುಡುಗರು ಅವರು ಇವರು ಎಲ್ಲಾ ಮನ್ಯಾಗ ಅಸ್ತವ್ಯಸ್ತ ಆಗ್ತದೆ. ಅದಕ್ಕಾಗಿ ಈ ಮೂಲಕ ನಾನು ಸಿ ಸಾಹೇಬರಿಗೆ ತಹಶೀಲ್ದಾರ್ ಸಾಹೇಬರಿಗೆ ಆ ಪಿಡಿಒ ಸಾಹೇಬರಿಗೆ ಯಾವ ಅವನಿಗೆ ಮೊದಲು ಕ್ರಮ ತಗೋಬೇಕು. ಮತ್ತೊಂದು ಏನದ ಈ ಮೂಲಕ ಇಂಡಿ ಶಾಸಕರಿಗೆ ನಾವು ಧಿಕ್ಕಾರ ಹಾಕ್ತೀವಿ. ಇಂಡಿ ಶಾಸಕರಿಗೆ ಸೌಲಭ್ಯಗಳು ಕೊಡದೆ ಇದ್ದ ಶಾಸಕ ಯಶವಂತರಾವ್ ಗೌಡರಿಗೆ